ಹಾಗೇನದಂದ್ರೆ ಸತ್ಸಂಗದಲ್ಲಿ ಇದ್ದ ಕಾಲದಲ್ಲಿ ಗಂಗಾದೊಳಗಿದ್ದಂಥ ಗುಂಡುಗಳು ಅಂತ ಕೇಳಿ ಹೊರಗಾದರೂ ಮತ್ತೆ ಅದೇ ಬಿಸಿನೇ. ಅದರಿಂದ ನಾಮಾಮೃತ ಸಿಗುವುದಿಲ್ಲ. ನಿನಗೆ ನಾಮಾಮೃತವೇ ಬೇಕಾದರೆ ಯಾವತ್ತೂ ನಿನ್ನ ಚಿತ್ತ ಏನದಂದ್ರೆ ಆ ನಾಮದಲ್ಲಿ ಕೂಡಿದ್ರೆ ಮಾತ್ರ ನಾಮ ಅಮೃತ ರೂಪದ ನಿನಗೆ ಪಾನ ಮಾಡೋದಕ್ಕೆ ಸಿಗ್ತದೆ. ಅಮೃತ ನಾಮ ಸದ ಮೀಠಾದ ಗುರು ಸಬದಿ ಸಚ್ಚಿ ಬಾಣಿ ಸಹಜ ಸಮನಿ ಅದು ಹಾಗೆ ಸತ್ಯ ವಾಕ್ಯ ಸತ್ಯ ಧ್ವನಿ ಸಹಜ ಸಮಾನಿ ಅದು ನಿಮ್ಮ ಶರೀರದಲ್ಲಿ ಒಳಗೂ ಮತ್ತು ಬ್ರಹ್ಮಾಂಡದಲ್ಲಿಯೂ ತನ್ನಷ್ಟಕ್ಕೆ ತಾನೇ ಸಹಜ ರೂಪದಿಂದ ವ್ಯಾಪಕ. ಅದಕ್ಕೆ ಯಾರು ವ್ಯಾಪಕ ಮಾಡಿಸಿದವರಿಲ್ಲ ಮತ್ತು ಮಾಡಿಸಿಕೊಂಡ್ರದು ಬರೋದನ್ನೂ ಅಲ್ಲ. ತನ್ನಷ್ಟಕ್ಕೆ ತಾನೇ ಮೊದಲಾದ್ರೂ ವ್ಯಾಪಕಿತ್ತು, ಈಗಾದ್ರೂ ಅದೇ ನಮ್ಮ ಅಂತರದಲ್ಲಿ ಆತ್ಮಶಕ್ತಿಯಿಂದ ವ್ಯಾಪಕತೆ. ಅದಕ್ಕೆ ಧ್ವನಿ ಅನ್ರಿ, ಆತ್ಮ ಅನ್ರಿ, ಶಬ್ದ ಅನ್ರಿ, ನಾಮ ಅನ್ರಿ, ಪರಮಾತ್ಮ ಅನ್ರಿ, ಬೇಕಾದ್ರೆ ಗುರು ಅನ್ರಿ, ಎಲ್ಲವನ್ರಿ. ಜೈ ಹರಿ ಕರ ಕೃಪಾ ಸತಗುರು ಮಿಲಾಯಿಯ, ಹರಿ ಕರ ಕೃಪಾ ಸತಗುರು ಮಿಲಾಯಿಯ, पूरे सतगुरु घर नाम धियाइया, पूरे सतगुरु घर नाम धियाइया. ಏನಂತಾರಲ್ಲಿ ಆ ಪರಮಾತ್ಮನ ಕೃಪೆ ಮಾಡಿ ನಾನು ಗುರುವಿಗೆ ಕೂಡಿಸದ. ಈ ಗುರುವಿನ ಕೃಪದಿಂದ ನನಗೆ ಪರಮಾತ್ಮ ಸಿಕ್ಕ. ಗುರು ಏನಂದ ನಿನ್ನ ಅಂತರದಲ್ಲಿ ನಾಮದ ಈ ಪ್ರಕಾರ ನಾಮಸ್ಮರಣೆ ಮಾಡಿ ನಿನ್ನ ನಂತರ ಈ ಪರಮಾತ್ಮ ನೀನು ಕೂಡು. ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಬರುವುದು ಬೇಕಾಗಿಲ್ಲ. ಕೆಲವರು ಈ ರಹಸ್ಯ ತಿಳಿಲಾರ್ದು ಆ ದೇವರು ದೊಡ್ಡವನು, ಈ ದೇವರು ದೊಡ್ಡವನು, ರಾಮೇಶ್ವರ ದೊಡ್ಡವನು ಅಂತ ಈ ಅಪ್ಪ ದೊಡ್ಡವನು, ಎಲ್ಲದಕ್ಕಿಂತಲೂ ಇನ್ನೊಂದು ಗುಂಪೇಶ್ವರ ಅದು ಎಲ್ಲಕ್ಕಿಂತ ದೊಡ್ಡ. ಇವು ಹೊರಗೆ ಯಾವ ದೊಡ್ಡ ಸಿಕ್ಕುದು ಇಲ್ಲ. ನಿನ್ನ ಅಂತರದಲ್ಲಿದ್ದಂತಹ ಪರಮಾತ್ಮ ನೀನು ಕೂಡಬೇಕಾಗಿದೆ. ಪರಮಾತ್ಮನ ಕೃಪದಿಂದ ಗುರು ಸಿಕ್ಕ, ಗುರುವಿನ ಕೃಪದಿಂದ ಪರಮಾತ್ಮ. हरे कर कृपा सतगुरु मिलाइया, पूरे सतगुरु हर नाम दियाइया, ब्रह्मे वेद बाणी परगासी माया मोह पसारा. ಮತ್ತೇನಂತಾರೆ, ಸೃಷ್ಟಿಕರ್ತ ಆದ ಬ್ರಹ್ಮನು ಈ ಸೃಷ್ಟಿ ನೇಮಾದಿಗಳು ಅಥವಾ ಉತ್ಪತ್ತಿ ಸ್ಥಿತಿಯಾದಿಗಳೇನದಂದ್ರೆ ವರ್ಣನ ರೂಪವಾದಂತಹ ವೇದಗಳ ಉತ್ಪತ್ತಿ ಮಾಡಿದ. ಆ ವೇದವೇ ಏನದಂದ್ರೆ ಮುಖ್ಯ ಅಂತ ಹೇಳಿ ತಿಳಿದು ನಾವು ಈ ಜಗತ್ಯ ರೂಪವಾದಂತಹ ಮಾಯಾವಿ ಕರ್ಮಗಳಲ್ಲಿ ಕೂಡಿಬಿಟ್ಟೆವು. ಅದರಲ್ಲಿ ಏನದಂದ್ರೆ ಪುಣ್ಯ ಮತ್ತು ಪಾಪಾದಿಗಳ ವರ್ಣನೆ ಇರುವುದರಿಂದ ಇಂಥದ್ದು ಮಾಡಿದ್ರೆ ಪುಣ್ಯ, ಇನ್ನೊಂದು ಮಾಡಿದ್ರೆ ಪಾಪ, ಆ ಪಾಪ ಕಳ್ಕೊಳ್ಳೋದಕ್ಕಾಗಿ ಇಂಥ ಪುಣ್ಯ. ಇದೇ ಆಯ್ತು ಹೊರತಾಗಿ ಪರಮಾತ್ಮನೇ ಎಲ್ಲಿದ್ದಾನೆ. ಆ ದೇವ ಕರ್ಮದಲ್ಲಿ ಸಂಪೂರ್ಣ ಪ್ರಪಂಚ ಎಲ್ಲ ಮಾರ್ತು ಹೋಯಿತು. ಅದೇ ಮಾಯಾವಿ ಕರ್ಮ. ಜೈ ಬ್ರಹ್ಮೇ ವೇದ ಬಾಣಿ परगासी माया मोह पसारा, महादेव ज्ञानी वर्ते घर अपने तामस बहुत अहंकार. ಇನ್ನು ಶಂಕರನು ಮಹಾಜ್ಞಾನಿ ನಿರಂಕಾರ ಪುರುಷನಂತೂ ವರ್ಣನೆ ಮಾಡ್ತಾರೆ. ಅಂತೂ ಅಹಂಕಾರ ತಮೋಗುಣ. कृष्ण सदा अवतारी रूपा, किस लग तरे संसार. ಇನ್ನು ಹರಿ ವಿಷ್ಣು ಕೃಷ್ಣಾದಿಗಳ ಅವತಾರ ಆಗಿ ಅವನು ಎನ್ನೋದೊಂದು ಸತ್ಪತ್ತು ಹೋದ. ಇನ್ನು ತಾನೇ ಜನನ ಮರಣ ರೂಪವಾದಂತಹ ಚಕ್ರದಲ್ಲಿ ಓಡಾಡ್ತಕ್ಕಂತಹ ದೇವಿ ದೇವತಾದಿಗಳು ನಿನಗಾಗಿ ಉದ್ಧಾರ ಮಾಡ್ಯಾರ. ಗುರುಮುಖ ಜ್ಞಾನಿ ಗತೆ ಜುಗ ಅಂತರೇ ತೂಕೆ ಮೋಹ ಗುಬಾರ. ಅದಕ್ಕೆ ಒಂದೇ ಒಂದು ಉಪಾಯ ಏನು,
ಗುರುಮುಖತಾ ಧಾರಣೆ ಮಾಡಿ ಗುರುಮುಖರ ಜ್ಞಾನ ಪ್ರಾಪ್ತ ಮಾಡಿಕೊಂಡು ನೀನು ಅದರಂತೆ ನಡೆದು ಅಂತರಿ ಏನದೊಂದು ಶಬ್ದದಲ್ಲಿ ಅಥವಾ ಅಂತರಿ ಅನುಭವದಲ್ಲಿ ಕೂಡಿದ್ದಾದರೆ ನೀನು ಉದ್ಧಾರ ನಿಶ್ಚಯ. ಇದರ ವಿನ ಉದ್ಧಾರ ಆಗೋದಕ್ಕೆ ಮತ್ತೆ ಯಾವುದೂ ಇಲ್ಲವೇ ಇಲ್ಲ. ಸತಗುರು ಸೇವಾತೆ ನಿಸ್ತಾರ ಗುರುಮುಖ ತರೆ ಸಂಸಾರ. ಮತ್ತೆ ಏನಂತಾರೆ, ಗುರುವಿನ ಸೇವಾದಿಂದೇ ಉದ್ಧಾರ ಆಗುವುದು ಹೊರತಾಗಿ ಮತ್ತೆ ಅನ್ಯ ಯಾವುದೂ ಇಲ್ಲ. ಆ ಸೇವಾ ಏನದಂದ್ರೆ ಗುರುಮುಖತಾಗಿ ಧಾರಣೆ ಮಾಡಿ ನೀನು ಸೇವಾ ಮಾಡಬೇಕಾಗಿತ್ತು. ಹೊರಗಿನ ಸೇವಾ ಮಮಕಾರದಿಂದ ಅವನು 1000 ಕೊಟ್ಟು ನನ್ನ ಹೆಸರು ಅವನಿಗಿಂತಲೂ ದೊಡ್ಡದಾಗಬೇಕು 10,000 ಕೊಡ್ತೀನಿ. ಯಾರ್ದಪ್ಪ ನೀನು ಕೊಡೋದು? ಬರಕ್ಕೆ ತಂದಿದ್ದೆ ನೀನು ನೋಟುಗಳು, ಹೋಗಾಗ ಹೋಯ್ತೆ ಸ್ಮಶಾನ ಭೂಮಿಗೆ, ಇಲ್ಲೇ ಕೊಟ್ಟು ನಿನಗೆ ಆ ಪರಮಾತ್ಮ ಕೊಟ್ಟಿದ್ದ ಕೊಟ್ಟು ಹೊರತಾಗಿ ನಾನು ಕೊಟ್ಟು ಅಂತ ಹೇಳಿ ಎಲ್ಲಿವರೆಗೂ ನಿನ್ನಲ್ಲಿ ಅಭಿಮಾನದು ಅಲ್ಲಿವರೆಗೂ ನೀನು ಏನೂ ಕಾಸು ಕೊಟ್ಟಿಲ್ಲ, ಎದಕ್ಕೂ ಹತ್ತಿಲ್ಲ. ನೀನು ಗುರುಮುಖತಾಯಿ ಧಾರಣ ಮಾಡಿ ಅಹಂಕಾರ ರಹಿತನಾಗಿ ತನ್ಮನಾದಿ ಧನಾದಿಗಳೆಲ್ಲ ಅರ್ಪಿತವಾಗಿ ನೀನೆಲ್ಲದಕ್ಕಿಂತಲೂ ಕಡೆಗಾಗಿ ಆ ಪರಮಾತ್ಮನ ಚಿಂತನೆಯಲ್ಲಿ ಕೂಡಿದ್ದಾದರೆ ನೀನು ಸೇವಾ ಸಫಲ. ಎಂದಿದ್ರೆ ಹಾಗೆ ಮಾಡ್ಕೊಟ್ಟು ಹೋಗೋದು. ಜೈ ಸತಗುರು ಸೇವಾತೆ ನಿಸ್ತಾರ ಗುರುಮುಖ ತರೆ ಸಂಸಾರ. ಸತ್ಯ ನಾಯಿರತೆ ಬೈರಾಗಿ ಪಾಯಿನ ಮೋಕ್ಷ ದ್ವಾರ. ಇಂಥ ನಾಮದಲ್ಲಿ ಸತ್ಯನಾಮದಲ್ಲಿ ಯಾರು ಐಕ್ಯ ಹೊಂದುತ್ತಾರೋ ಅವರು ಸರಿ ವೈರಾಗಿಗಳು. ಅವರು ಏನಂತಂದ್ರೆ ಮೋಕ್ಷದ ಅಧಿಕಾರಿಗಳು, ಮೋಕ್ಷ ಹೊಂದುತ್ತಾರೆ. ವೈರಾಗ್ಯ ಅಂದ್ರೆ ಏನು? ನನಗೇನು ಬೇಕಾಗಿಲ್ಲ ಅನ್ನೋದು ವೈರಾಗ್ಯ. ಮೊದಲೇ ಇದ್ದಿದ್ದಿಲ್ಲ ಅಂದ್ರೆ ಬೇಡಪ್ಪ ನಮಗೆ ಅಂದ್ರೆ ಅದು ವೈರಾಗ್ಯ ಅಲ್ಲ. ಇಲ್ಲೇ ಇಲ್ಲ ನಮಗೇನು ಮಾಡೋದು ತಗೊಂಡು ಅದ್ರ ಹೆಸರು ವೈರಾಗ್ಯ ಅಲ್ಲ. ರಾಜ ಭರ್ತರಿ ಗೋಪಿಚಂದಾದಿಗಳು ಅಥವಾ ಸತ್ಯವಾದಿ ರಾಜ ಹರಿಶ್ಚಂದ್ರನು ಅವ್ರಿಗೇನು ಊಟಕ್ಕೆ ಸಿಕ್ತಿದ್ದಿಲ್ಲ. ಯಾಕೆ ಹೋಗಿ ಕಾಶಿ ನಗರದಲ್ಲಿ ಮಾರ್ಕೋಬೇಕಾಯ್ತು ಅಂದ್ರೇನು? ಒಂದು ಸತ್ಯಕ್ಕಾಗಿ. ಯಾಕೆ ಹೆಣತಿಗೆ ಮಾರಬೇಕಾಗಿತ್ತು? ಯಾಕೆ ಮಕ್ಕಳಿಗೆ ಮಾರಬೇಕಾಗಿತ್ತು? ಅಷ್ಟೇನಂದ್ರೆ ವೈರಾಗ್ಯ ಇದ್ರೆ ಸತ್ಯ ದೂರಿಲ್ಲ, ನಾನೇ ಸತ್ಯ ರೂಪ. ನಾವು ಎಲ್ಲ ಏನಂದ್ರೆ ಜೊಳ್ಳಿಟ್ಕೊಂಡು ಅಲ್ಲಿಂದ ಸತ್ಯ ಶೋಧಕರಾಗಬೇಕು ಅಂತ. ಏನಂದ್ರೆ ಕತ್ತಲೆಯಲ್ಲಿ ಸೂರ್ಯನ ಮಾತಾಡ್ದಂಗಾಗಿತ್ತು. ರಾತ್ರಿಯಲ್ಲಿ ಕೂತು ಮಧ್ಯರಾತ್ರಿ ಅಮಾವಾಸ್ಯದಲ್ಲಿ ಸೂರ್ಯ ಹೊರಟ್ರೆ ಹೀಗೆ ಪ್ರಕಾಶ ಆಗ್ತದೆ, ಹಾಗಾಗ್ತದೆ. ಹೀಗೆ ಮಾತಾಡೋದ್ರಿಂದ ಸಿಗೋದಲ್ಲ. ನಿನ್ನ ಚಿತ್ತದಲ್ಲಿ ಯಾವುದು ರಾಜಿರಲಾರದೆ ಮತ್ತು ಸತ್ಯದಿಂದ ಏನದಂದ್ರೆ ನೀನು ಶೋಧಕನಾದರೆ ಆ ಸತ್ಯ ಶಬ್ದ ಪ್ರಕಟ ಆದರೆ ಸಹಸಮಾಧಿಯಲ್ಲಿ ನೀನು ಐಕ್ಯ ಹೊಂದಿದರೆ ಆ ವೇಳೆಯಲ್ಲಿ ನಿಜ ವೈರಾಗ್ಯ ನಿನ್ನ ಹೃದಯದಲ್ಲಿ ಉತ್ಪತ್ತಿ ಆಗ್ತದೆ. ನನಗೆ ವಲ್ಲವಲ್ಲ ಬೇಕಾಗಿಲ್ಲ ಅನ್ನೋದಿಲ್ಲ, ನಿನ್ನ ಮನಸ್ಸವೇ ಅದರಿಂದ ಕಡೆಗೆ ಆಗ್ತದೆ. ಇದ್ರ ಹೆಸರು ವೈರಾಗ್ಯ. ಸತ್ಯ ನಾಯಿರತೆ ಬೈರಾಗಿ ಪಾಯಿನ ಮೋಕ್ಷ ದ್ವಾರ. ಏಕೋ ಸತ್ಯ ವರ್ತೆ ಸಬ್ ಅಂತರೆ ಸಬ್ ನಾ ಕರೆ ಪ್ರತಿಪಾಲ. ಒಂದೇ ಒಂದು ಸರ್ವರಲ್ಲಿ ವ್ಯಾಪಕವಾಗಿ ಅದೇ ಸರ್ವರಿಗೆ ರಕ್ಷಾ ಮಾಡ್ತದೆ. ಅಲ್ಲೇನದಂದ್ರೆ ಜಂಗಮರಲ್ಲಿ, ಬ್ರಾಹ್ಮರಲ್ಲಿ, ವೈಶ್ಯರಲ್ಲಿ, ಹಿಂದೂಗಳಲ್ಲಿ, ಮುಸಲ್ಮಾನರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಜೈನರಲ್ಲಿ, ಇನ್ನೊಬ್ಬರಲ್ಲಿ ಪರಮಾತ್ಮ ಏನದಂದ್ರೆ ಬೇರೆ ಬೇರೆ ಇಲ್ಲ. ಬೆಳಗ್ಗೆ ಕೆಂಪಗೂ ಇಲ್ಲ ಮತ್ತು ಕುಳ್ಳ ಗಿಡ್ಡ ಉದ್ದಕ್ಕೂ ಇಲ್ಲ. ಸರ್ವರಲ್ಲಿನೂ ಏಕೆ ಬರ್ತೆ ಒಂದೇ ಸತ್ಯವಾದದ್ದು, ಸರ್ವರಲ್ಲಿನೂ ಒಂದೇ ವ್ಯಾಪಕ ಇದ್ದದ್ದು. ಅವರು ಏನು ಸರ್ವರಲ್ಲಿ ವ್ಯಾಪಕಿದ್ದು ಸರ್ವರಿಗೆ ಅದು ಒಂದೇ ರಕ್ಷಣೆ ಮಾಡ್ತದೆ, ಮತ್ತು ಇನ್ನೊಬ್ರು ಯಾರೂ ಇಲ್ಲ. ಪರಂತು
ಅವರವರ ಅಂತಃಕರಣ ಹೇಗೆ ಆಗೋದು ಅದರ ರೂಪದಿಂದ ಅವರಿಗೆ ರಕ್ಷೆ ಆಗ್ತದೆ. ಮತ್ತು ಯಾರು ಆ ಏಕತಾದಲ್ಲಿ ಐಕ್ಯ ಹೊಂದ್ಯಾರು ಅವ್ರಿಗೆ ಅದೇ ಸುಖ ಸಿಗ್ತದೆ. ಮತ್ತು ಅದು ಏಕತಾಕ್ಕೆ ನಾವು ತಿಳಿದನು ಮತ್ತು ಅನೇಕದಲ್ಲಿ ಓಡಾಡಿದರೆ ಅದ್ರ ಫಲನೇ ಸಿಕ್ಕಿತ್ತು, ಹೊರತಾಗಿ ಏಕತಾದ ಫಲ ಸಿಗುವುದಿಲ್ಲ. ಯಾಕೆ ಏಕತಾಮಯ ಆದ ಕಾಲದಲ್ಲಿ ಅದರ ಫಲ ಸಿಗ್ತದೆ. नानक इकस बिन मैं और न जाना सबना दीवानी दयालु. ಮತ್ತೇನಂತಾರೆ, ನಾನು ಒಂದೇ ವಿನಃ ಮತ್ತಿನ್ನೊಂದೇನು ತಿಳಿಯೋದೇ ಇಲ್ಲ. ಸರ್ವರಲ್ಲಿನೂ ಒಂದೇ ಒಂದು. ನಿನ್ನ ಹೃದಯದಿಂದ ಎಲ್ಲ ಭಾವವು ಎಲ್ಲ ಸಂಕಲ್ಪಗಳು ತೆಗೆಯುವುದರ ಹೆಸರೇ ಮುಕ್ತಿ. ಆ ಒಂದರಲ್ಲಿ ಐಕ್ಯ ಹೊಂದುವುದು